ಅಲ್ಲಿರೋ ಕ್ಲೌಡ್ ಕಿಚನ್ ಅಂತೆ, ಮೇಲೆ ಕ್ಲೌಡಲ್ಲಿ ಏನೋ ಅಡುಗೆ ಮಾಡಿ ಕೆಳಗೆ ಕಳಿಸ್ತಾರಂತೆ. ಅದೆಲ್ಲಿ ಕ್ಲೌಡ್ ಕಿಚನ್. ಹೌದಾ? ಓಹೋ, ನೋಡಿದಿಲ್ವ ಕ್ಲೌಡ್ ಕಿಚನ್? ಹೌದು, ಹೆಸರು ಕೇಳಿ. ನಾನು ಮೇಲೆ ನೋಡ್ತೀನಿ ಯಾವ ಕ್ಲೌಡ್ ಇದೆಯಪ್ಪ ಕಿಚನ್ ಅಂತ. ಹೌದು. ಸೊ ಕ್ಲೌಡ್ ಕಿಚನ್ ಅಂತೆ, ಎಲ್ಲೋ ಒಂದು ಕಡೆ ಕ್ಲೌಡಲ್ಲಿ ಮೇಲೆ ಮಾಡ್ತಾರಂತೆ, ಎಲ್ಲ ಸಪ್ಲೈ ಮಾಡ್ತಾರಂತೆ. ಓಹೋ, ಇ ಕಾಮರ್ಸ್ ಅಂತೆ. ಬುಕ್ ಮಾಡೋದು ಆನ್ಲೈನಲ್ಲಿ ಟಕ್ಕಂತ ಮನೆ ಕೊಡ್ತಾರಂತೆ ಕ್ಲೌಡ್ ಕಿಚನ್ ಅಂತ, ಮೇಲಿಂದ ಕೆಳಗೆ ಬೀಳುತ್ತೆ. ಓ, ಇ ಕಾಮರ್ಸ್ ಅಲ್ಲ, ಈಗ ಕ್ವಿಕ್ ಕಾಮರ್ಸ್. ಕ್ವಿಕ್ ಕಾಮರ್ಸ್ ಅಂದರೆ ಕಣ್ಣು ಬಿಟ್ಟು ಕಣ್ಣು ತೆಗಿಸೋದಿಗೆ. ಹೌದು. ಮತ್ತೆ ಕ್ಲೌಡ್ ಕಿಚನಲ್ಲಿ ತಿಂದವನು ಅಲ್ಲಿಂದನೇ ಮೇಲೆ ಹೋಗ್ಬಿಡೋದು. ಹಾಂ, ಕ್ಲೌಡ್ ಕಿಚನ್ ತಿಂದವನು ಕ್ಲೌಡಿನಿಂದನೇ ಅವ್ರನ್ನ ನೀನು ಹೋಗಿ ಬಾಯ್ ಟಾಟಾ ಅಂತ ಹೇಳೋದು. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಈ ಕ್ಲೌಡ್ ಕಿಚನ್ಗಳ ಹೊಲೆಯಲ್ಲಿ ಮಾಡೋ ಕಿಚನ್ ಹೋಗಿ ಮೇಲೆ ಕ್ಲೌಡಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಸಮಸ್ಯೆಗಳಿಂದ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಅಂದರೆ ಡೈಜೆಸ್ಟಿವ್ ಡಿಸೀಸಸ್ ಇಂಡಿಯಾದಲ್ಲಿ ಇವತ್ತು 56% ಇದೆ. ಮೊದಲು ಗ್ಯಾಸ್ಟ್ರೈಟಿಸ್ ಅಂತ ಬಂದರೆ ಬರೀ ಮಾತ್ರೆ ಕೊಟ್ಟು ಕಳಿಸ್ತಾ ಇದ್ವಿ. ಹೌದು, ಇಲ್ಲದ್ರೆ ನಮ್ಮ ಬಡೆ ಸೊಪ್ಪು ಜೀರಿಗೆ ಒಂದು ಕಷಾಯ ಮಾಡಿ ಅಷ್ಟೇ. ಇವಾಗ ಹೆಂಗೆ ತುರುಲು ಯಾರೇ ಗ್ಯಾಸ್ಟ್ರೈಟಿಸ್ನ ಬರಲಿ ಸ್ಕೋಪ್ ಇನ್ ಸ್ಕೋಪ್ ಔಟ್ ಅಂತಾರೆ. ಮಾಡಬೇಕು, ಯಾಕೆಂದರೆ 100ರಲ್ಲಿ 30 ಜನಕ್ಕೆ ಏನಾದ್ರು ಸಮಸ್ಯೆ ಇರುತ್ತೆ.